ರಾಜಸ್ಥಾನದಿಂದ ಬಂದು ಹೋಯ್ತಾರು ಎಲ್ಲ ಮೈಸೂರದಾಗ ಐತಿ ಬಟ್ ನಮ್ ಇವಾಗದಾಗ ಎಲ್ಲೂ ಎಲ್ಲಿದೆ ನಮಗೆ ಎಲ್ಲೂ ಇಲ್ಲ ಮಾರ್ಕೆಟಿಂಗ್ ಮಾಡೋದು ನಾವ ಎಲ್ಲ ರೈತರು ಬೆಳಿತಾರ ಅದ್ ಮಾರ್ಕೆಟಿಂಗ್ ಏನ್ ಮಾಡ್ಕೊಂಡ್ ಗೊತ್ತಿಲ್ಲ ಮಾರ್ಕೆಟಿಂಗ್ ಕೇರ್ ವಿಷಯ ಮೈಸೂರ್ಗೆ ಹೋಗ್ಬೇಕು ನಮ್ಗೆ ಹೋಗಕ್ಕಾಗಲ್ಲ ಅಂತ ಮುಂದಿನ ನಾವೇನ್ ಮಾಡ್ಕೋಬೇಕ್ರಿ ಅದ್ ಬೆಳಕಿಂದ ಮೊದಲು ಅದ್ ಬೆಳೆದ ನಂತರ ನಾವ್ ಏನ್ ಮಾಡ್ಕೊಂಡು ಗೊತ್ತಿರ ನಾವು ಫಸ್ಟ್ ಟೈಮ್ ಅದ್ ಇಂಪಾರ್ಟೆಂಟ್ ಬೆಳೆದ ಎಲ್ಲಾರು ಬೆಳಿಬೋದು ಬೆಳೆದ ನಂತರ ಏನ್ ಮಾಡೋದು ಮಾರ್ಕೆಟಿಂಗ್ ಏನ್ ಮಾಡೋದು ನಮಸ್ಕಾರ ಶೇಖರ ನಾನು ಬೆಳಗಾವಿ ಜಿಲ್ಲೆ ಈ ನಮ್ಮ ಬೈಲಹೊಂಗಲ ತಾಲೂಕಿನ ಈ ಹೊನ್ನೂರು ಗ್ರಾಮದಲ್ಲಿ ಇದ್ದೀವಿ ಈ ಹೊನ್ನೂರು ಗ್ರಾಮದಲ್ಲಿ ಒಬ್ರು ವಿಷಯದ ರೈತರು ಒಂದು ಚಹಾ ಬೆಳೆ ಬೆಳೆದಿದ್ದಾರೆ ಈ ಚಹಾ ಬೆಳೆ ಅಂದ್ರೆ ಏನು ಇದನ್ನ ಯಾಕೆ ಬೆಳಿಬೇಕು ಈ ಚಹಾ ರೈತರು ಬೆಳೀತಾ ಇದಾರೆ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಇದನ್ನ ಯಾರು ತೆಗೆದುಕೊಳ್ತಾರೆ ಇದು ಎಷ್ಟು ತಿಂಗಳು ಬೆಳಿ ಇದನ್ನ ಬೆಳಿಬೇಕಾದ್ರೆ ಯಾವ ವಾತಾವರಣದಲ್ಲಿ ಬೆಳಿಬೇಕು ಮಣ್ಣಿನ ಫಲವತ್ತತೆ ಆಗಿರ್ಬೋದು ಈ ಚಹಾ ಬೆಳೆ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ ಇಲ್ಲಿಬ್ಬರು ರೈತ ಇದಾರೆ ಆ ರೈತರನ್ನ ಸಂಪೂರ್ಣ ಒಂದು ಹೆಸರು ತಿಳ್ಕೊಂಡು ಈ ಚಹಾ ಬೆಳೆ ಬಗ್ಗೆ ಒಂದು ಮಾಹಿತಿ ತಗೋಣ ಬನ್ನಿ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ನನ್ನ ಹೆಸರು ಶಿವಕುಮಾರ್ ಕುಲಕರ್ಣಿ ಅಂತ ಬೈಲಹೊಂಗಲ ತಾಲೂಕು ಹೊನ್ನೂರು ಗ್ರಾಮದಲ್ಲಿ ಸರ್ ಈಗ ತಾವೊಂದಲ್ಲಿ ಚಹಾ ಬೆಳ್ಕೊಂಡಿದ್ರಿ ಸರ್ ಈ ಚಹಾ ಬೆಳಕಿನ ಮೊದಲು ತಾವು ಭೂಮಿಯನ್ನು ಯಾವ ತರ ಫಲವತ್ತತೆ ಮಾಡಿಕೊಂಡು ಯಾವ ತರ ಬಿತ್ತನೆ ಮಾಡಿ ಸರ್ ಫಲವತ್ತತೆ ಅಂದ್ರೆ ಸರ್ ನಾವು ಫಸ್ಟ್ ಮುಂಗಾರಿ ಬೆಳೆ ಅಂತ ಇದಕ್ಕೆ ಉದ್ದು ಹಾಕಿದ್ವಿ ಅದಾದ್ಮ್ಯಾಗ ಉದ್ದನ್ನು ತಕೊಂಡಾದ್ಮ್ಯಾಗ ಲೂಟ್ರ್ ಅಷ್ಟು ಹೊಡೆದ್ರಿ ಅದ ಉದ್ದು ಹಾಕಿದ್ವಿ ಉದ್ದು ಕಟಾವ್ ಮಾಡಿದ್ ಏನ್ ಅದ್ ಹೊಟ್ಟ ಅಂತ ಏನ್ ರಾಶಿ ಇರ್ತಿಲ್ಲ ಅದನ್ನ ಒಂದ್ ಸ್ವಲ್ಪ ಹೊಲಕ್ಕೆ ಚಿಮ್ಮಿ ಅದಾದ್ಮ್ಯಾಗ ಅದ ಲೂಟ್ರ್ ಹೊಡೆದ್ ಹಂಗ ಬಿಟ್ಟಿವಿ ಆಮೇಲೆ ಎರಡ್ ಮೂರ್ ತಿಂಗಳಾದ್ಮೇಲೆ ಮತ್ತೆ ಒಂದ್ಸತ ನಾವ್ ಇದಕ್ಕೆ ರೆಂಟೆ ಹೊಡಕಾಸ ಮತ್ತ ಕುಂಟಿ ಹೊಡೆದು ಹೊಲ ಸಜ್ಜ್ ಮಾಡ್ಕೊಂಡಿವಿ ಆಮೇಲೆ ಡೈರೆಕ್ಟ್ ಸಾಲ್ ಬಿಟ್ಟೇವಿ ಸಾಲ್ ಬಿಟ್ಟ ಕಾಸ ಬೀಜ ಹಾಕಿದ್ವಿ ಈ ಚಹಾ ಬೆಳೆ ತಮಗ್ ಫಸ್ಟ್ ಈ ತರ ಒಂದ್ ಬೆಳೆ ಐತಿ ಬೆಳೀರಿ ಅಂತ ಕೇಳ್ಕೊಟ್ಟಾರ ಯಾರು ನಮ್ಗ ಇಲ್ಲಿ ಮತಿಕೊಪ್ಪದಾಗ ಕೇಳಿ ಕೃಷಿ ವಿಜ್ಞಾನ ಸಂಶೋಧನಾ ಕೇಂದ್ರದಾಗ ಅಲ್ಲಿ ರೈತರ ಸಭೆ ಕೋರಿದಾಗ ಅಲ್ಲಿ ನಮ್ಗ ಅದ ಈ ಬೆಳೆ ಐತಿ ಇದು ನಮ್ ಭಾಗದಾಗೂ ಬೆಳಿತೈತಿ ಅಂತ ಆ ಸರ್ ಹಿರೇಮಠ್ ಸರ್ ಅಂತ ಒಬ್ರ ಹೇಳಿದಾರ ಅವ್ರ ಕಡೆಯಿಂದ ನಾವ್ ಇದು ನಮ್ ಬೆಳೆ ಭಾಗದಾಗೂ ಬೆಳಿತೈತಿ ಅಂತ ನಿರೀಕ್ಷೆ ಇಟ್ಕೊಂಡ್ ಕಾಸ್ ನಾವು ಫಸ್ಟ್ ಟೈಮ್ ಬೆಳೆದ ಫಸ್ಟ್ ಟೈಮ್ ಈ ಬೆಳೆ ಎಷ್ಟು ತಿಂಗಳು ಬೆಳೆ ಸರ್ ಇದು 3 ತಿಂಗಳು ಬೆಳೆ ತಾವು ಎಷ್ಟು ಎಕರೆ ಹಾಕೊಂಡಿದ್ರಿ ಇದು 2 ಎಕರೆ ಐತ್ರಿ ಸರ್ ನಮ್ದು ನಾವ್ 2 ಎಕರೆ 2 ಎಕರೆಗೆ 2 ಕೆಜಿ ಬೆಳೆ ಹಾಕಿದ್ವಿ 2 ಕೆಜಿ ಬೀಜ ತಗೊಂಡ್ ಇದು ಸಾಲಿನ ಸಾಲ ಬೀಜ ಯಾವ ತರ ಬಿತ್ತನೆ ಮಾಡಿರಿ ಯಾವ ತರ ಇದು 2 ಫೂಟಿನ ಸಾಲ ಐತ್ರಿ ಸರ್ 1.5 ಫೂಟ ಇದು ನಮ್ಗ ನಾವ್ ಮಾತ್ರ 2 ಫೂಟಿನ ಸಾಲ ಒಂದ್ ಬಿಟ್ಕೊಂಡ್ರಿ ಸರ್ ಇದ ಮತ್ತೆ ಈಗ 1 ಎಕರೆಕ ಇಲ್ಲಂದ್ರೆ 600 ಗ್ರಾಮ್ ಬೀಜ ತಗೋತಿದ್ವಿ ಸರ್ ಬಟ್ ನಾವ್ 1 ಎಕರೆಕ ನಮ್ ಫಸ್ಟ್ ಟೈಮ್ ಅಂದ್ರೆ ಏನ್ ಗೊತ್ತಿಲ್ಲ ಅಂತೇಳಿ ನಾವ್ 1 ಎಕರೆಕ 1 ಕೆಜಿ ಬೀಜ ಹಾಕಿದ್ವಿ ಸರ್ ನಮ್ದ ದಟ್ಟ ಆಗೈತೆ ಇದು ಇನ್ನೂ ತಿಳು ಹಾಕ್ಬೇಕ್ರಿ ಸರ್ ಅದ ಇನ್ನೂ ತಿಳು ಹಾಕಿ ಇನ್ನೂ ಚಲೋ ಬರ್ತೈತಿ ನಮಗ್ ಹಿಂದಾಸೆ ನಮ್ಗ ವಿಜ್ಞಾನ ಕೇಂದ್ರದಿಂದ ಏನ್ ಬಂದಿದ್ರಲ್ಲ ವಿಜ್ಞಾನಿಗಳು ಹಿಂದಾಸೆ ನಮ್ದು ಇದು ನೋಡಾಕ ಅವ್ರು ಹೇಳಿದ ಪ್ರಕಾರ ಇದು ಇನ್ನೂ ದಟ್ಟ ಆಗೈತಿ ಇನ್ನೂ ಸ್ವಲ್ಪ ತಿಳಿವಾಗಿದ್ದ ಚಲೋ ಇರ್ತೈತಿ ಅಂತ ಸರ್ ತಮ್ಗ ಎಲ್ಲ ಒಂದ್ ಮಾಹಿತಿ ಕೊಟ್ಟು ಚಹಾ ಬೆಳಿಬೇಕು ಚಹಾ ಮಾಹಿತಿ ತಗೋತಾವ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು ಅಂತ ನೀವೇ ಕೇಳ್ಕೊಂಡಿದ್ರಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಇದ್ರ ಬಗ್ಗೆ ಅಂದ್ರ ಮಾರ್ಕೆಟಿಂಗ್ ಅಂದ್ರ ಅವ್ರ ಸರ್ ಹೇಳಿದ್ರ ರಾಜಸ್ಥಾನದಿಂದ ಬಂದು ಹೋಯ್ತಾರು ಎಲ್ಲಾ ಮೈಸೂರದಾಗ ಐತಿ ಬಟ್ ನಮ್ ಇವಾಗದಾಗ ಎಲ್ಲೂ ಎಲ್ಲಿದೆ ಎಲ್ಲೂ ಇಲ್ಲ ಮಾರ್ಕೆಟಿಂಗ್ ಮಾಡೋದು ನಾವ ಇಳುವರಿ ಜಾಸ್ತಿ ಬರ್ತೈತಿ ಇದ ಖರ್ಚು ಕಡಿಮೆ ವೆಚ್ಚ ಖರ್ಚು ಕಡಿಮೆ ಲಾಭ ಜಾಸ್ತಿ ಅನ್ನೋ ಸಲುವಾಗಿ ಹಾಕಿದ್ರ ಸರ್ ಖರ್ಚು ಕಡಿಮೆ ಲಾಭ ಜಾಸ್ತಿ ಬರ್ತೈತಿ ನೀವು ಮಾರ್ಕೆಟಿಂಗ್ ಮಾಡೋಕೆ ಮತ್ತೆ ಮೈಸೂರಿಗೆ ಹೋಗ್ಬೇಕಾದ್ರೆ ಅದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಬರ್ತೈತಿ ಬರ್ತೈತಿ ಇಬ್ಬರು ಕೃಷಿಕರೇ ಈ ಚಹಾ ಬೆಳೆ ನಮ್ಮ ಉತ್ತರ ಕನ್ನಡದಲ್ಲಿ ಎಲ್ಲಾ ರೈತರಿಗೊಂದು ಅಷ್ಟು ರೈತರು ಬೆಳಿತಾರೆ ಇನ್ನು ಸಂಪೂರ್ಣ ಯಾರು ಬೆಳಿತಲ್ಲ ಇಲ್ಲೊಂದು ಇಲ್ಲೊಬ್ರು ರೈತರು ಬೆಳಿತಾರೆ ಎಲ್ಲ ರೈತರು ಬೆಳಿತಾರ ಅದ್ ಮಾರ್ಕೆಟಿಂಗ್ ಏನ್ ಮಾಡ್ಕೊಂಡ್ ಗೊತ್ತಿಲ್ಲ ಮಾರ್ಕೆಟಿಂಗ್ ಕೇರ್ ವಿಷಯ ಮೈಸೂರಿಗೆ ಹೋಗ್ಬೇಕು ಈಗ ಇಲ್ಲಿ 2 ಎಕರೆ ಚಹಾ ಬೆಳ್ದಾರ ಒಂದ್ ಎಕರೆ ತಮ್ಗೆ ಎಷ್ಟು ಕ್ವಿಂಟಲ್ ಬರ್ತೈತಿ ಅಂತ ಅವ್ರಿಗೆ ಇಟ್ಕೊಂಡ್ರಿ 1 ಎಕರೆಕ 5 ಕ್ವಿಂಟಲ್ ಬರ್ತದ ಸರ್ 5 ಕ್ವಿಂಟಲ್ 2 ಎಕರೆಕ ಒಂದ್ 10 ಕ್ವಿಂಟಲ್ ಹಾಕ್ರಿ 1 ಕ್ವಿಂಟಲ್ ತಮಗ ರೇಟ್ ಎಷ್ಟು ಕುಂದಿರ್ಬೋದು ಸರ್ 21,000ದಿಂದ 22,000-23,000 ಹೋಗಿ ಮಾರ್ಕೆಟಿಂಗ್ ಮಾಡ್ಬೇಕ ತಮ್ಗೆ ಖರ್ಚು ಹೆಚ್ಚಿರ್ತೈತಿ ಸರ್ ಇದನ್ನ ನಾವು ಯಾವ್ದೋ ಒಂದ್ ಬೆಳೆ ಹೊಸ ಬೆಳೆ ಮಾಡ್ಬೇಕಂತಂದ್ರ ಫಸ್ಟ್ ಬೇಕಾಯ್ತು ನಾವು ಮಾರ್ಕೆಟಿಂಗ್ ರೈತರಿಗೆ ಇಲ್ಲಿ ನಾವು ಲಾಗೋಡ್ ಹಾಕಿರ್ತೇವೆ ಗೊಬ್ಬರ ಅಂತ ಹಾಕಿರ್ತೇವೆ ಬೀಜ ತಿಂದಿರ್ತೀವಿ ನಾವು ದುಡ್ದಿರ್ತೀವಿ ಮತ್ತೆ ಇದನ್ನ ಮಾರ್ಬೇಕಂದ್ರೆ ನಾವು ಮೈಸೂರಿಗೆ ಹೋಗ್ಬೇಕಂತಂದ್ರೆ ನಮ್ಗೆ ಹೋಗಕ್ಕಾಗಲ್ಲ ಅಂತ ಮುಂದಿನ ನಾವೇನ್ ಮಾಡ್ಕೋಬೇಕ್ರಿ ಈ ತರ ನಮ್ದೆಲ್ಲ ಪ್ಲಾನ್ ತಗೋಬೇಕು ಹೊಸ ಬೆಳೆ ಐತಿ ಚೇ ಐತಿ ಒಳ್ಳೆ ಬೆಳೆ ಐತಿ ಮಾಡ್ತೀರಿ ಮಾರ್ಕೆಟಿಂಗ್ ಇಲ್ಲ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡು ಮೈಸೂರಿಗೆ ಹೋಗ್ಬೇಕು ನಿಮ್ಗೆ ಮೈಸೂರಿಗೆ ಹೋಗಕ್ಕಾಗಲ್ಲ ಅಲ್ಲಿಂದೊಬ್ರು ಯಾರೋ ಬರ್ತಾರ ನೋಡ್ತಾರ ತಗೋತಾರಲ್ಲ ಬಿಡ್ತಾರ ನಮಗೆ ಗೊತ್ತಿಲ್ಲ ಮಾರ್ಕೆಟಿಂಗ್ ಎಲ್ಲ ನಮ್ಮ ಉತ್ತರ ಕನ್ನಡ ಇಲ್ಲಿ ನಮ್ಮ ಬೆಳಗಾವದಲ್ಲಿ ಇಲ್ಲ ಬಾಗಲಕೋಟೆಯಲ್ಲಿ ಇಲ್ಲ ನೋಡಿ ಶಕ್ರೆ ಚಹಾ ಒಂದು ಒಳ್ಳೆ ಬೆಳೆ ಅದ ಮಾರ್ಕೆಟಿಂಗ್ ಒಂದಷ್ಟು ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ದವರು ನಾವು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಯಾರ ಚಹಾ ಬೆಳೆಯನ್ನ ಈ ಏನು ಇಳುವರಿ ಆಗತ್ತ ಈ ಬೀಜಗಳನ್ನ ಯಾರ ತಗೊಳ್ಕೊಂಡು ಅವ್ರಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೋರಿ ಇವ್ರಿಗೊಂದು ಮಾರ್ಕೆಟ್ ಕೊಡ್ರಿ ಯಾಕಂದ್ರೆ ಒಳ್ಳೆ ಬೆಳೆಗಳನ್ನ ಬೆಳಿಬೇಕು ಅದೊಂದು ರೈತರೊಂದು ಅದೊಂದು ಒಳ್ಳೆ ವಿಚಾರ
ಆ ಬೆಳಕಿನ ಮೊದಲು ಅದು ಬೆಳೆದ ನಂತರ ನಾವ್ ಏನ್ ಮಾಡ್ಕೊಂಡು ಗೊತ್ತಿರೋದು ಹಾ ನಾವು ಆದ ಫಸ್ಟ್ ಟೈಮ್. ಅದು ಇಂಪಾರ್ಟೆಂಟ್. ಹಾ ಬೆಳೆ ಎಲ್ಲಾರು ಬೆಳಿಬೋದು. ಹಾ ಬೆಳೆದ ನಂತರ ಏನ್ ಮಾಡೋದು, ಮಾರ್ಕೆಟಿಂಗ್ ಏನ್ ಮಾಡೋದು, ಅದೆಲ್ಲ ಸಂಪೂರ್ಣವಾದ ಮಾಹಿತಿ ತಗೊಂಡು ಬೆಳಿಬೇಕು. ಇವತ್ತ ಈಗ ನಿಮ್ ಚೇಯ ಕಟಾವ್ ಬಂದ್ ಸರ್. ಈಗ ಹಾ ಇದು ಕಟಾವ್ ಆದ ನಂತರ ತಮ್ಗೆ ಎಷ್ಟು ದಿವಸ ಬಂದು ಹೋಯ್ತಾರ ಸರ್? ಇದೇನ್ ಸರ್ ಇಟ್ಕೊಂಡ್ರೆ ಇದು ಏನ್ ಬೀಜ ಅಂತ ಏನ್ ಆಗಂಗಿಲ್ಲ ಅಂತ ಹೇಳಿದಾರೆ ನಮ್ಗ. ಇದು ಎಷ್ಟ್ ದಿವ್ಸ ಬೇಕಾದ್ರೂ ಇಟ್ಕೋಬಹುದು ಅಂತ ಹೇಳಿದಾರೆ ಅವ್ರ. ಇದ್ ಒಟ್ ಏನು ಹುಳ ಏನ್ ಹತ್ತಂಗಿಲ್ಲ, ಬೀಜ ಏನು ಆಗಂಗಿಲ್ಲ ಅಂತ ನಮಗ್ ಮಾಹಿತಿ ಐತಿ. ನಾವು ಯಾವಾಗ ಬೇಕು ಅವಾಗ ಮಾರ್ಕೆಟಿಂಗ್ ಮಾಡ್ಕೋಬಹುದು ಸರ್. ಮಾಡ್ಕೋಬಹುದು. ಅದ್ ನೀವು ಮಾಡ್ಬೇಕಾದ್ರೆ ಮೈಸೂರ್ಗೆ ಹೋಗ್ಬೇಕಲ್ಲ? ಹಾ ಮೈಸೂರ್ಗೆ ಹೋಗ್ಬೇಕು. ಅವ್ರು ಯಾರ ಬರ್ಮಟ ವೇಟ್ ಮಾಡ್ಬೇಕು. ಹಾ ರಾಜಸ್ಥಾನ್ ನಮಗ್ ಕೊಟ್ಟಿದ್ ಮಾಹಿತಿ ಪ್ರಕಾರ ರಾಜಸ್ಥಾನದಿಂದ ಒಬ್ರ ಅಂದ್ರ ಈ ಬೆಳೆ ತಗೊಳೋರ ಬಂದ್ ಕಾರ್ಸ ತಗೋತಾರ ಅಂತ ಹೇಳಿದಾರೆ. ಅವ್ರು ಬರ್ಲಿಲ್ಲ ಅಂದ್ರೆ ನಾವಾಗೆ ಮಾರ್ಕೆಟಿಂಗ್ ಹೋಗ್ಬೇಕು, ಮೈಸೂರ್ಗೆ ಹೋಗ್ಬೇಕು. ಬನ್ನಿ ವೀಕ್ಷಕರೇ, ಯಾಕಂದ್ರೆ ಚಹಾ ಬೆಳೆ ಬಗ್ಗೆ ಇನ್ನಷ್ಟು ಮಾಹಿತಿ ತಗೋಣ. ರೈತರು ಬೆಳೆದಿದ್ದಾರೆ, ರಾಜಸ್ಥಾನಕಾರು ಯಾರೋ ಬಂದು ತಗೋತಾರ, ದಲ್ಲಾಳಿಗಳು ಬಂದು ತಗೋತಾರ, ಅಥವಾ ನಾವು ಮೈಸೂರಿಗೆ ಮಾರಾಟ ಮಾಡೋದು, ಏನೋ ಮಾಡ್ಕೋಬಹುದು. ಬರೀ ಇನ್ನೊಂದ್ ಸ್ವಲ್ಪ ಚಹಾ ಬೆಳೆ ಬಗ್ಗೆ ಮಾಹಿತಿ ತಗೋ. ಚಹಾ ಬೆಳೆದ್ರಿಗೆ ತಮ್ದು ಕಟಾವ್ ಬಂತೀಗ ಇದು ಯಾವ ತರ ಬೀಜ ಆಕತ್ತೆ ತೋರಿಸ್ತಾರೆ ನಮ್ಮ ರೈತರಿಗೆ? ಇದು ಬೀಜ ಅಂದ್ರ ಸರ್ ಇದು ಸಾಸಿವೆ ಕಾಳು ಇರ್ತೈತಲ್ಲ ಅದಕ್ಕಿಂತ ಸಣ್ಣ ಕಾಳು ಇರ್ತೈತ ಸರ್. ಈಗ ನಾವು ಮಾರ್ಕೆಟಿಂಗ್ ಮಾಡುವಂತ ಬೀಜ, ಹಾನ್ ಈ ಬೀಜವನ್ನ ಅವ್ರು ತೆಗೆದುಕೊಂಡು ಹೋಗ್ತಾರೆ. ನೋಡ್ರಿ ಸರ್. ಈ ಚಿಯಾ ಬೆಳೆ ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ತಮ್ಗೆ ಮಾಹಿತಿ ಐತೆ? ಚಿಯಾ ಬೆಳೆ ಸರ ಇದ ಲಿವರ್, ಕಿಡ್ನಿ, ಬಾಡಿ ಹೀಟ್ ಆಗಿರ್ತೈತಿ, BP ಶುಗರ್ ಯಾರ್ತೈತಿ ಅವ್ರದೆಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದು ಬೆಳೆ. ಹಾ ಸರ್, ಬಾಡಿ ಹೀಟ್ ಆಗ್ಲಿ ಅದರಿಂದ ಕೂಲ್ ಮಾಡ್ತೈತಿ. ಮತ್ತೆ ಯಾವ ಶುಗರ್ ಪೇಷಂಟ್ ಗಳು ಇರ್ತಾರಲ್ಲ ಅವ್ರ ಶುಗರ್ ಲೆವೆಲ್, ಕಿಡ್ನಿ ಪೇಷಂಟ್ ಗಳು ಇದ ಕಿಡ್ನಿ ಸ್ಟೋನ್ಸ್ ಸತ್ಯ ಆಗ್ತೈತಲ್ರ ಸರ್, ಅವ್ರು ತಗೋತಾರ. ಮುಳವಾದಿ ಆಗ್ತೈತಲ್ಲ ಅವ್ರು ಜಾಸ್ತಿ ಇದು ಕನ್ಸಂಪ್ಷನ್ ಮಾಡ್ತಾರ ಸರ್. ಈ ಚಿಯಾ ಬೆಳೆ ಈಗಾಗಲೇ ನಮ್ಮ ಊರಲ್ಲಿ ಫಸ್ಟ್ ತಾವು ಬೆಳೆದಿರಿ? ಮತ್ತೆ ಇಲ್ಲ ಸರ್, ನಾವು ಫಸ್ಟ್ ಟೈಮ್ ಆಜು ಬಾಜು ಊರಾಗೆಲ್ಲ ನೋಡ್ಕೊಂಡ್ ಬಂದಿದ್ರು? ನಾವ್ ಎಲ್ಲೂ ನೋಡ್ಕೊಂಡ್ ಬಂದಿಲ್ಲ ಸರ್. ನಾವು ಕೇಳಿ ಸರ್ ಅವ್ರ ಏನ್ ಹೇಳಿದಾರಲ್ಲ ಅವ್ರ ನಿರೀಕ್ಷೆ ಇಟ್ಕೊಂಡ್ ವಿಚಾರ ಅಂತ ತಾವು ಬೆಳೆದ. ನೋಡಿ ಚಕ್ರ, ಅದೊಂದು 2 ಎಕರೆ ಚಿಯಾ ಬೆಳೆ ಬೆಳೆದಾರ ಅವ್ರ. ಈಗಾಗಲೇ ಕಟಾವ್ ಅಂತ ಬಂದೈತಿ. ನಾವು ಫಸ್ಟ್ಗೆ ನೋಡ್ತಲ್ಲ ಹಸ್ರಾಗಿದ್ದು, ಆದ ನಂತರ ಈಗ ಕಟಾವ್ ಬಂದೈತಿ. ಈಗ ಸರ್ ಇದನ್ನ ಕಟಾವ್ ಮಾಡಕ ತಾವೇನ್ ಮಷೀನ್ ಹಸ್ತಾರ? ನಾವು ಸೋಯಾಬಿನ್ ಹುಳ್ಳಿ ಹೆಂಗ್ ಮಾಡ್ತಾರಲ್ಲ ಆ ಮಷೀನ್ ಹಸ್ತಾರ, ಅಥವಾ ಇದಕ್ಕೆ ಆದಂತ ಪ್ರೊಸೀಜರ್ ಬೇರೆ ಐತಿ? ಇಲ್ಲ ಸರ್, ನಾವು ಮಷಿನ್ ಹಚ್ಬೇಕನ್ನೋದು ಐತ್ರಿ ಸರ್. ಮತ್ತೆ ಮಷಿನ್ ಆದ್ರ ಇದು ನಮ್ ಇವಾಗ ಇದು ಮಷಿನ್ ಇಲ್ರಿ ಸರ್. ನಾವ್ ಅದನ್ನ ಕೋದ ನಾವ ತಟ್ಟಲ್ಲಿ ಒಂದ್ ತಟ್ ಹಾಕಿ ತಟ್ಟದ ಹಾಕಿ ಭತ್ತ ಮೊದಲ ಹೆಂಗ್ ಭತ್ತ ಆತಿ ಎಲ್ಲಾ ಹೆಂಗ್ ಕೈಲಿನ ಹೆಂಗ್ ಇದನ್ ಮಾಡ್ತಿರ್ಲ ಸರ್, ಬಡದ ಹಂಗ ಮಾಡ್ಬೇಕು. ಬೀಜಗಳು ಬಾಳ ಸಣ್ಣ 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 ಬೀಜ ಇರ್ತಾವ, ಸೂಕ್ಷ್ಮ ಇರ್ತಾವ. ಅಥವಾ ಎಲ್ಲ ನಾವ್ ಹೆಂಗ್ ಶೇಖರಣೆ ಮಾಡ್ಬೇಕು, ಹೆಂಗ ನಾವು ಇಳುವರಿ ತಕ್ಕೋಬೇಕು, ಅದೊಂದು ದೊಡ್ಡ ವಿಚಾರ ಇದೆ. ಇದು ಫಸ್ಟ್ ಬಡಿಬೇಕ್ರಿ ಸರ್. ಬಡದ ಇದೆಲ್ಲ ಏನ್ ಸಣ್ಣ ಆಗ್ತೈತಲ್ಲ ಅವಾಗ ಇದೇನ್ ಗಿಡ ಏನಿರ್ತೈತಲ್ಲ ಸರ್, ಇದೆಲ್ಲ ತೆಗದ ಸೈಡ್ ಹೋಗದ ಅದೇನ್ ಪುಡಿ ಏನಿರ್ತೈತಲ್ಲ ಪುಡಿನ ಒಂದ್ ಎತ್ತರದ ಗಾಳಿ ಇರುವಂತ ಜಾಗದಾಗ ಹೋಗಿ ತೂರಿ ಬೀಜ ಬೇರೆ ಸಪರೇಷನ್ ಮಾಡ್ಕೋಬೇಕು ಸರ್. ಸರ್ ಇನ್ನೊಂದ ಈ ನಮ್ಮ ಹುಳ್ಳಿ ಹಾಕಿರ್ತವ್ರ ನಾವು, ಅದ್ ಬಿಸಿಲಿಗೆ ಚಟ್ 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 ಸಿಡಿದಿರ್ತೈತ್ರ ಸರ್. ಬಟ್ ಇದು ಹಂಗ ಏನ್ ಸಿಡಿಯೋದಾಗ್ಲಿ ಇಲ್ರಿ, ಹಂಗ ಏನು ಸಿಡಿಯಂಗಿಲ್ರಿ. ಮಳಿ ಮ್ಯಾಗಿನ ಬೆಳಿರೋದಿಲ್ಲ. ಒಂದ್ ಟೈಮ್ ಮಳಿ ಬಂತ ಹಾಕಿ ಬಿತ್ತದ ಟೈಮ್ ಬೆಳಿತೈತ್ರಿ. ಬಿಸಿಲು ಬೆಳಿತ್ರಿ, ಬೀಜ ಉದ್ರೋದಾಗ್ಲಿ ಇಲ್ರಿ, ಹಂಗೇನು ಇಲ್ರಿ. ಇದೇನ್ ಜಾಡ್ಸಿರ ಇದೇನ್ ಬೀಳಂಗಿಲ್ಲ ಸರ್. ಇದೇನ್ ನಾವ್ ಈಗ ಪ್ರೆಷರ್ ಏನ್ ಬಿಡಿತಲ್ಲ ಬರ್ದಾಗ ಬೀಳ್ತೈತ್ರಿ. ಇದು ಹಿಂಗ್ ಕೆತ್ತ ಹಿಂಗ್ ಜಾಡ್ಸಿರ ಬೀಜ ಏನ್ ಉದ್ರಂಗಿಲ್ಲ ಸರ್. ಪ್ರೆಷರ್ ನಾವು ಬಡಿಬೇಕ್ರಿ, ಬಡದಾಗನ ಅದು ಬೀಜ ಉದುರ್ತೈತ್ರಿ. ಮತ್ ಇದಕ್ಕ ತಾವ್ ಏನ್ರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರು? ಬೀಜೋಪಚಾರ ಮಾಡಿ ಕಸ ಬಿತ್ತನೆ ಮಾಡಿ. ಬಿತ್ತೋ ಯಾವ ಪದ್ಧತಿ ಬಿತ್ತಿರಿ? ಹೆಂಗ ಕುರ್ಕಿಲೆ ಬಿದ್ದಿರೋ ಹೆಂಗ? ಕುರ್ಗಿನೇ ಸರ್. ನಾವ್ ಫಸ್ಟ್ ಟ್ರ್ಯಾಕ್ಟರ್ ಕುರ್ಗಿಲೆ ಸಾಲ್ ಬಿಟ್ಟವ್ರಿ. ಸಾಲ್ ಬಿಟ್ಟ ಕಾಸ ಇದಕ್ಕ ನಾವ್ 1 ಎಕರೆಕ 1 kg ಬೀಜ ತಗೊಂಡಿವಿ. 1 kg ನಾವ 25 ಕಿಲೋ ಉಸಕ ಮತ್ತ ಒಂದ್ 15 ಕಿಲೋ ಜಿಪ್ಸಮ್ ಪೌಡರ್ ಮಿಕ್ಸ್ ಮಾಡಿದ್ವಿ ಸರ್. ಅದ್ ಬೀಜದಾಗ ಮಿಕ್ಸ್ ಮಾಡಿದ್ವಿ. ಮತ್ತ ಇದು ಬೀಜ ನಾವ್ ಹಾಕಿದ್ಮ್ಯಾಗ ಇದು ಇರಿವಿ ತಿನ್ನಬಾರ್ದು, ಇದು ಕಾಡೇನ್ ಹೋಗ್ಬಾರ್ದಂತೆ ಒಂದ್ ಇರಿವಿ ಪೌಡರ್ ಸರ್. ಇರಿವಿ ಪೌಡರ್ ಒಂದ್ 15 ಗ್ರಾಮ್, 1 ಕಿಲೋಕ್ಕ ಒಂದ್ 15 ಗ್ರಾಮ್ ಇರ್ಬಿ ಪೌಡರ್ ಹಾಕಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿರ್ ಫಸ್ಟ್ ಬೀಜ. ಆಮೇಲೆ 2 ಪುಟಿನ ಸಾಲ ಏನಿತ್ತಲ್ಲ 2 ಪುಟಿನ ಸಾಲಿಗೆ ನಾವ ಕೈಲಿ ಉದುರ್ಸ್ಕೊಂತ ಹೋಗಿರ್ ಸರ್. ಇದು ಬೀಜ ಪೂರ ಹೊಳ ಎಲ್ಲ ಕೈಲಿ ಕುರ್ಗಿಲೆ ಅಂದ್ರೆ ಬರೀ ಕುರ್ಗಿಲೆ ಸಾಲ ಅಷ್ಟ ಬಿಟ್ಟೇವಿ. ಬಟ್ ಇದು ಬೀಜ ಎಲ್ಲ ಕೈಲಿ ಉದುರ್ಸ್ಕೊಂತ ಹೋಗಿ ಬಿತ್ತನೆ ಮಾಡಿ ಸರ್. ಇದಕ್ ಮತ್ತೇನ ರೋಗ ಅದು ಆತರ ಅಂತ ಏನು ರೋಗ ಅತಿ ಏನು ಇಲ್ಲ ಸರ್. ಅದಕ್ಕೆ ಡೈರೆಕ್ಟ್ ಬಿತ್ತನೆ ಸುಲಭವಾಗಿ ಬರೋ ಬೆಳೆಯುವಂತ ಬೆಳೆಯೋದು. ಹಾನ್ ಸರ್, ಖರ್ಚು ಕಡಿಮೆ. ಖರ್ಚು ಕಡಿಮೆ ಆಯ್ತು, ಬೆಳೆನೂ ಬಂತು, ಕಟಾವ್ ಮಾಡಿದ್ವು, ಬೀಜ ಆತು, ಮನ್ಯಾಗ ಇಟ್ಕೊಂಡು ಒಂದ್ 10 ಕ್ವಿಂಟಲ್ ಆಯ್ತು. ಸಮಸ್ಯೆ ಇರೋದು ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಒಂದ ಸಮಸ್ಯೆ ಐತ್ರಿ ಸರ್ ನಮಗೆ. ನೋಡಿ ಶೇಖರೆ, ಈ ಚಿಯಾ ಬೆಳೆ ಬೆಳೆಯೋ ದೊಡ್ಡ ವಿಷಯ ಅಲ್ಲ. ಯಾಕಂತಂದ್ರೆ ಇಲ್ಲಿ ಅದ್ಭುತವಾಗಿ ಬಂದಂತ ಚಿಯಾ ಬೆಳೆ ಅದ. ಈಗಾಗಲೇ ಕಟಾವ್ ಬಂದ್ತಿ. ಈ ಕಟಾವ್ ಮಾಡಿ ನಾವು
ಮನೇಲಿ ಇಟ್ಕೋಬೇಕು ಒಂದು, ಇಲ್ಲಾಂದ್ರೆ ಯಾರು ದಲ್ಲಾಳಿಗಳು ಬಂದು ನಮ್ಮ ಮನೆಗೆ ಖರೀದಿ ಮಾಡ್ಕೊಕ್ ಬರ್ಬೇಕು, ಇಲ್ಲ ಅಂತಂದ್ರೆ ನೀವು ಮೈಸೂರಿಗೆ ಹೋಗ್ಬೇಕು ಮಾರಕ್ಕೆ. ಹ್ಞೂ ಸರ್. ಮೈಸೂರ, ಇದೊಂದು ಚಿತ್ರದುರ್ಗ. ಸಮಸ್ಯೆ ಅನ್ಬೋದು ನಮಗೆ. ಹ್ಞೂ. ಯಾಕಂದ್ರೆ ನಾವು ಇಲ್ಲಿ ಎಲ್ಲ ಬೆಳೆದು ಮೈಸೂರಿಗೆ ಹೋಗಿ ಮಾರ್ಕೆಟಿಂಗ್ ಹ್ಞೂ. ಇತ್ತಿತ್ತ ಯಾಕಂದ್ರೆ ನಾ ಎಲ್ಲ ರೈತ ಬಂದಾಗ ಒಂದು ವಿನಂತಿ ಮಾಡ್ಕೋತೇವೆ, ಈ ಚಾ ಎಷ್ಟು ಜನ ಬೆಳೆಯತ್ತಾರಲ್ಲ, ನೀವೊಂದು ಕಡೆ ನಮ್ಮ ಬೆಳಗಾಂ ಭಾಳ ಮಾರ್ಕೆಟಿಂಗ್ ಮಾಡ್ರಿ. ಹೌದು ಸರ್, ಮಾಡ್ಬೋದು. ಮೈಸೂರಿಗೆ ಹೋಗಿ ಮಾರಿ ಅದ್ರ ದುಡ್ಡು ತರ್ಬೇಕಂತಂದ್ರೆ ನಮ್ಗೆ ಸಾಕಷ್ಟು ಖರ್ಚು ವೆಚ್ಚ ಆಕೈತಿ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೋಗೋದು ಬರೋದು. ಹ್ಮ್. ಈ ಚಾ ಬೆಳೆಗಾರ ನಮ್ಮ ಬೆಳಗಾವಿ ಆಗಿರು, ಬಾಗಲಕೋಟೆ ಆಗಿರು, ಗುಲ್ಬರ್ಗ ಆಗಿರು, ಏನೋ 2 ಜಿಲ್ಲಾ ಕೇಂದ್ರಕ್ಕೆ ಬಂದವರು. ಅಂದ್ರ ಸರ್ ಇದು ಹೆಂಗ ಐತ್ರಿ, ಈಗ ನಮ್ ವಿಭಾಗದಾಗ ಏನೇ ಜಾಸ್ತಿ ರೈತರು ಯಾರು ಬೆಳೆಯತಿಲ್ರಿ ಸರ್. ನಾ ಬೆಳೆಯತ್ತಿಲ್ಲ ಅದಕ್ಕೆ ಮಾರ್ಕೆಟಿಂಗ್ ಒಂದ್ ಇರೋದಿಲ್ಲ. ಈಗ 200 ಎಕರೆ ಜಮೀನ್ ರೈತರು ಬೆಳೆದಾರ, ಇದನ್ನ ಫಸ್ಟ್ ಟೈಮ್ ಬೆಳೆದಾರ ಸರ್. ಯಾಕಂದ್ರೆ ಮೈಸೂರು ಸೈಡ್ ಆಕೈತಿ ಅಂದ್ರ ಆ ಸೈಡ್ ಏನ್ ಮಾಡ್ತಾರೆ, ಒಬ್ಬೊಬ್ರು ರೈತ 10 ಎಕರೆ 20 ಎಕರೆ ಇದ ಮಾಡ್ತಾರ ಸರ್. ಈಗ ನಾವು ಮೊನ್ನೆ ನಮ್ ಕಾಕಾರ ಇದನ್ನ ರಾಶಿ ಹೆಂಗ್ ಮಾಡ್ಬೇಕು ಅನ್ನೋ ಸಂಬಂಧ ಒಂದ್ 4 ಜನ ಕೂಡಿ, 4 ಜನ ಯಾರು ಇದನ್ನ ಹಾಕಿದಾರಲ್ಲ ನಮ್ ಇವಾಗದಾರ, ಅವ್ರೆಲ್ಲಾರು ಕೂಡಿ ಇದನ್ನ ರಾಶಿ ಹೆಂಗ್ ಮಾಡ್ತಾರ ನೋಡ್ಕೊಂಡ್ ಬರಕ್ ಮೈಸೂರ್ಕ್ ಹೋದಾಗ ಅಲ್ಲಿ ನೋಡಿ ಬಂದ್ರ ನಮ್ದು ಇದು ನಮ್ಕಿಂತ ಅವ್ರ ಬೆಳೆಗಳು ಚಲೋ ಅದಾರ ಸರ್. ಅಂದ್ರ ಅವ್ರಿಗೆ ಮಾಡಿ ಇದು ಹೆಂಗ್ ಮಾಡ್ಬೇಕು, ಹೆಂಗ್ ಬೆಳಿಬೇಕು, ಅಲ್ಲಿ ಮಾರ್ಕೆಟಿಂಗು ಐತಿ ಎಲ್ಲ, ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಜಾಸ್ತಿ ಐತ್ರಿ ಸರ್. ನಾವ್ ಫಸ್ಟ್ ಟೈಮ್ ಮಾಡೇವಿ, ಇದು ನಮ್ಗೆ ಏನು ಗೊತ್ತಿಲ್ರಿ ಇನ್ನು, ಬಟ್ ನಾವ್ ಇದು ಫಸ್ಟ್ ಟೈಮ್ ರೀ ಮಾಡಿದ್ದ. ನೋಡಿ ಶೇಖರ, ಎಲ್ಲ ಚಾ ಬೆಳೆಯಂತಾರ ಎಲ್ಲಾರು ತಮ್ಮ ಬೆಳೆಯತ್ತ ಬಗ್ಗೆ ಮಾಹಿತಿ ಇರ್ಲಿಲ್ಲ. ನಮ್ ಬೆಳಗಾವಿ ಸೈಡ್ ಎಲ್ಲ ಬೆಳೆಯತ್ತಾರ ನಿಮ್ಗೆ. ಹ್ಞೂನ್ರಿ. ಯಾಕಂದ್ರ ಪ್ರಥಮ ಹಂತದಲ್ಲಿ ನಾವು ಬೆಳೆಯತ್ತಂದ್ರೆ ನಮ್ಗೆ ಸಂಪೂರ್ಣ ಮಾಹಿತಿ ಇರಂಗಿಲ್ಲ. ಹ್ಞೂನ್ರಿ. ಈಗ ಒಂದಷ್ಟು ಏನೋ ರೈತರು ಬೆಳೆಯತ್ತಾರ, ಈಗೆಲ್ಲ ಸಣ್ಣ ಎಲ್ಲೋ ಸ್ಟಾರ್ಟ್ ಆಗೈತಿ ಬೆಳೆಯತ್ತಾರೆ. ಅವ್ರು ಇನ್ನೊಂದು ಟೈಮ್ ತಗೋತೈತಿ. 2-3 ವರ್ಷ 4 ವರ್ಷ 5 ವರ್ಷ. ಈಗ ನಾವ್ ಹಾಕಿದ್ಮ್ಯಾಗ ನಮ್ ಊರಾಗ ಬಾಳ ಜನ ರೈತರು ಬಂದ್ ಕೇಳ್ಯಾರ ಸರ್ ನಮ್ಗ, ಇದ್ ಹೆಂಗ, ಇತರದ್ ಏನೇನ ಖರ್ಚ್ ಹೆಂಗ, ಇದ್ ಹೆಂಗ್ ಬರ್ತೈತಿ ಬೆಳಿ, ಹೆಂಗ್ ಬೆಳಿಬೇಕು. ಬಟ್ ನಾವ್ ಫಸ್ಟ್ ಟೈಮ್ ಹಾಕಿದೀವಿ, ಇದೆಲ್ಲ ಬಂದ್ ಮ್ಯಾಗ ಹೇಳೋದ್ ಆಯ್ತು ಅಂತ ಹೇಳಿ ನಾವ್ ಸುಮ್ಮದೇವ್ ಸರ್. ನೋಡಿ ಶೇಖರಲ್ಲಿ 2 ಎಕರೆ ಚಾ ಬೆಳೆದಾರ, ಇನ್ನೊಂದು 10ರಿಂದ 15 ದಿವಸ ತಾವ್ ಕಟ ಮಾಡ್ತಾರೆ. ಯಾರ ಈ ವಿಡಿಯೋ ನೋಡಂತವ್ರು, ಈ ಮಾರ್ಕೆಟಿಂಗ್ ಮಾಡೋಂಥವ್ರು, ಈ ಚಾ ಬೆಳೆದ ಈ ಖರೀದಿ ಮಾಡೋಂಥವ್ರು ಯಾರಾದ್ರೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಯಾರ ಖರೀದಿ ಮಾಡೋರು ಮಾಡ್ಕೋಬಹುದು. ಮತ್ತೆ ಯಾರ್ಯಾರ ಬೀಜ ಅದು ಕೊಡ್ತಾರೇನು? ಬೇಕಾದ್ರ ನಾವ್ ಕೊಡ್ತೇವ್ ಸರ್, ಬೀಜಾನು ಕೊಡ್ತಾರ. ಯಾಕಂದ್ರೆ ಮುಮ್ಮೂರ ಎಲ್ಲಾ ರೈತರ ದಿನಗಳಲ್ಲಿ ತಾವ್ ಮಾರ್ಕೆಟಿಂಗ್ ಒಂದು ಬಹಳ ಇಂಪಾರ್ಟೆಂಟ್. ಹೌದಾ ಸರ್? ಮಾರ್ಕೆಟಿಂಗ್ ಒಂದು ಬೆಳಗಾವ, ನಮ್ ಬಾಗಲಕೋಟ, ನಮ್ ಇವಾಗ ಜಾಸ್ತಿ ಜನ ಇದ ಬೆಳೆದ್ರಂದ್ರ ಇದ ಚಲೋ ಬರಾಕತ್ತು, ಈ ತರ ಇಳುವರಿ ಚಲೋ ಐತಿ ಅಂದ್ರ ಜಾಸ್ತಿ ಇಲ್ಲಿ ಮಾರ್ಕೆಟಿಂಗ್ ಆಗ್ಬಹುದು. ನಾವೆಲ್ಲ ರೈತರ ಎಲ್ಲಾರು ಕೂಡಿ ಒಂದು ಮಾರ್ಕೆಟಿಂಗ್ ಮಾಡ್ಕೋಬಹುದು. ಮೈಸೂರು ಕಡೆ ಹಂಗೈತಿಲ್ಲ, ನಾವ್ ಅಲ್ಲಿ ಹೋಗ್ಬೇಕು ಆಗಂಗಿಲ್ಲ. ನಾವ್ ಇಲ್ಲೋ ಬೆಳಗಾವಿ ಜಾಸ್ತಿ ರೈತರು ಇದು ಬೆಳೆಯಾಕತ್ರ ಅಂದ್ರ ಇಲ್ಲೇ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ ದಾಗ ಒಂದ್ ಮಾರ್ಕೆಟಿಂಗ್ ತಯಾರು ಮಾಡ್ಕೋಬಹುದು ನೋಡಿ. ಯಾಕಂದ್ರ ಈ ನಮ್ ಉತ್ತರ ಕರ್ನಾಟಕ ಇಲ್ಲಿ ಚಾ ಬೆಳೆತಾರ ಇಲ್ಲ ಅನ್ನಕ್ಕಿಲ್ಲ, ಒಂದ್ ಒಳ್ಳೆ ಬೆಳೆ ಐತಿಲ್ಲ ಅನ್ನೋಲ್ಲ, ಅವ್ರ ಮಾರ್ಕೆಟಿಂಗ್ ಸಮಸ್ಯೆ ಐತಿ. ಮಾರ್ಕೆಟಿಂಗ್ ನೀವು ಯಾವ ತರ ಮಾಡ್ಕೊತೀರಿ? ಮೈಸೂರ್ಗೆ ಹೋಗಿ ನಾವು ಒಂದ್ 2 ಎಕರೆ ಬೆಳೆದಂಪ ಮೈಸೂರ್ಗೆ ಹೋಗಿ ನಾವು ಮಾರ್ಕೆಟಿಂಗ್ ಮಾಡ್ಕೊಂಡ್ ಬರ್ತಾನೆ ಅಷ್ಟು ಈಜಿ ಇಲ್ಲ. ಖರ್ಚು ವೆಚ್ಚ ಅಷ್ಟೇ ಐತಿ. ಮುಂದಿನ ದಿನಗಳು ಏನಾದ್ರು ನಮ್ಮ ಬೆಳಗಾವ, ಬಾಗಲಕೋಟ, ಬಿಜಾಪುರ ಏನೋ ಮಾರ್ಕೆಟಿಂಗ್ ಏನೋ ಕೇಂದ್ರಗಳು ಆದವ, ಮಾರಾಟ ಕೇಂದ್ರಗಳು ಆದವ್ರ ನಾವು ಬೆಳಕಾಸ ಸಮೀಪ ಆಕತಿ, ಖರ್ಚು ಕಡಿಮೆ ಆಕತಿ, ಹೋಗಿ ಬರ್ಬಹುದು. ಅದೇ ರೀತಿ ಈಗ ನಾವು ಸದ್ಯಕ್ಕೆ ಎಷ್ಟೋ ಜನ ಬೆಳೆದ್ರಿ, ನೀವೆಲ್ಲಾ ಕೂಡ ಮೈಸೂರ್ಗೆ ಹೋಗ್ಬೇಕ್ರಿ. ಹೌದ್ರಿ, ಮೈಸೂರ್ಗೆ ಹೋಗ್ಬೇಕ್ರಿ ಸರ್. ಮೈಸೂರ್ ಬಿಟ್ರೆ ನಮಗೆ ಎಲ್ಲಿ ಮಾರ್ಕೆಟಿಂಗ್ ಇಲ್ಲ. ಮೈಸೂರು ಬಿಟ್ರೆ ಚಿತ್ರದುರ್ಗ ಐತೆ ಸರ್. ಚಾ ಬೆಳೆ ಬೆಳ್ಕೊಂಡ್ರಿ ಈಗ ನೀವು ಒಂದು ಚಾ ಬಿತ್ತನೆ ಮಾಡಿದ ನಂತರ ಯಾವ್ಯಾವ ಹಂತದಲ್ಲಿ ಯಾವ ಗೊಬ್ಬರಗಳು ಕೊಟ್ರಿ, ಮತ್ತೆ ಇದರ ಸಮಸ್ಯೆಗಳೇನ, ಕಳೆ ನಿಯಂತ್ರಣ ಆಗಿರ್ಬೋದು, ಇದ್ರ ಬಗ್ಗೆ ತಾವು ಒಂದು ಸಂಪೂರ್ಣವಾಗಿ ನಮ್ಮ ರೈತರ ಮಾಹಿತಿ ಕೊಡ್ರಿ ಸರ್. ಇದ ಫಸ್ಟ್ನೇಕ ಬೀಜ ಹಾಕೋತ್ ಮುಂದಂತ್ರಿ ಯಾವ್ದು ಗೊಬ್ಬರ ಅಂತ ಹಾಕೋಸ್ಕೋದಲ್ರಿ, ಯಾವ್ದು ಬರೋಂಗಿಲ್ರಿ ಇದಕ್ಕೆ. ಫಸ್ಟ್ನೇಕ ಬೀಜ ಬಿತ್ತನೆ ಮಾಡುವಾಗ, ಆಮೇಲೆ ಬೀಜ ಬಿತ್ತನೆ ಮಾಡಿದ 1 ತಿಂಗಳಾದ್ಮೇಲೆ ಇದಕ್ಕೆ NPK ಮತ್ತ ಸಾಗರೆ ಅನ್ನೋ ಗೊಬ್ಬರ ಹಾಕ್ಬೇಕ್ರಿ. NPK ಅಂದ್ರ 1 ಎಕರೆಕ್ ಅದ 50 ಕಿಲೋದ ಒಂದು ಬ್ಯಾಗ್ ಇರ್ತೈತ್ರಿ NPK. ಮತ್ತ ಅದ NPK 19 ಅಂತ 50 ಕಿಲೋ ಬ್ಯಾಗ್ ರೀ. ಆಮೇಲೆ ಸಾಗರೆ ಅನ್ನೋದು 25 ಕಿಲೋ ಒಂದು ಬ್ಯಾಗ್ ಬರ್ತೈತಿ. ಅದ್ 2 ಮಿಕ್ಸ್ ಮಾಡಿ ಕರ್ಸ 1 ಎಕರೆಕ ಒಂದ್ ಚೀಲ ಅದು 1 ಚೀಲ ಇದು ಹಾಕ್ಬೇಕ್ರಿ ಸರ್. ಆಮ್ಯಾಗ ಇದ ಕಳೆ ನಿಯಂತ್ರಣ ಅಂದ್ರ ಇದು 2 ಸಲ ಕಳೆ ಇತ್ತಂದ್ರ ಬಾಳ ಕಸ ಇತ್ತಂದ್ರ ಇದು ಕಳೆ ನಿಯಂತ್ರಣ ಮಾಡ್ಬೇಕ್ರಿ ಸರ್. ಕಸ ತೆಗಿಸ್ಬೇಕು 2 ಸಲ. ಆಮ್ಯಾಗ 1 ತಿಂಗಳಾದ್ಮೇಲೆ ಎರಡಿ ಕೊಂಟಿ ಹೊಡಿಬೇಕ್ರಿ ಸರ್. ಮತ್ ಬೀಜ ಬಿತ್ತಿದಾದ್ಮ್ಯಾಗ ಇದಕ್ಕ ನಾವಂತ್ರಿ ಈಗ ಇದು ಇರೋ ಮಟ ಹೂ ಆಗುತ್ತ ನಾನು ಸರ್ ಎಲ್ಲಾ ಬರೀ ಸ್ಪ್ರಿಂಕ್ಲರ್ ಹಚ್ಚಿದೇವ್ರಿ ಸರ್. ಇದ್ರ ನೀರ್ ಹಸುದಂದ್ರ ಏನ ಜಾಸ್ತಿ ಇದು ಹೊಳ ತಂಪು ಇರಬಾರ್ದು, ಒಣಗಿರಬಾರ್ದು, ತೇವಾಂಶ ಇರ್ಬೇಕ್ರಿ ಸರ್ ಹೊಳ. ಇದ ಬಾಳ ಏನು ಮಳಿ ಮ್ಯಾಗಿನ ಬೆಳಿರಿ ಸರ್. ಮಳಿ ಇತ್ತಂದ್ರ ಇದ ನೀರ್ ಹಾಸ್ಕೋದಂತ ಜರೂರತ ಇರೋದಿಲ್ರಿ. ಮಳಿ ಇಲ್ಲಂದ್ರ ಇದಕ್ ನಮ್ ಸೈಡ್ ಅಂತ ಈ ಸಲ ಅಂತ ಮಳಿನೇ ಇಲ್ರಿ ಸರ್. ನಾವ್ ಇದ ಸ್ಪ್ರಿಂಕ್ಲರ್ ಹಚ್ಚಿದೇವ್ರಿ ಜಾಸ್ತ. ನಮ್ ಹೊಳ ಅಂತ ನೀರ್ ಅಂತ ಇದು ಜಾಸ್ತಿ ನೀರು ಹಿಡಿಯಂಗಿಲ್ಲ, ಒಣಗಿಲ್ಲ. ನಾವ್ ಸ್ಪ್ರಿಂಕ್ಲರ್ ಹಚ್ಚಿದ್ವಿ. ಆಮ್ಯಾಗ ಇದು ಹೊಡಿ ಇರದ್ಮ್ಯಾಗ ನಾವ್ ಏನ್ 1 ತಿಂಗಳಾದ್ಮೇಲೆ ಎಡಿಕೊಂಟು ಹೊಡೆದಲ್ಲ, ಎಡಿಕೊಂಟು ಸಾಲಲ್ಲೇ ನೀರ್ ಬಿಟ್ಟೇವ್ರಿ ಸರ್. ಹಾಯ್ ನೀರ್ ಬಿಟ್ಟೇವಿ. ಅಂತರ ಬೆಳೆಗೆ ನಾವ್ ಏನ್ ಮಾಡ್ಕೋಬಹುದೇನ್ರಿ? ಇದ್ರ ಯಾವ ಬೆಳೆ ಬರೋಂಗಿಲ್ಲ ಸರ್. ನೀವು ಅಂತರ ಬೆಳೆ ಮಾಡ್ಕೋಕ ಸಾಲಾಗಲಿರ್ಬೇಕು? ಇಲ್ರಿ ಸರ್. ಹಂಗಾದ್ರೆ ಇದ್ ಮತ್ ಇಳುವರಿ ಕಡಿಮೆ ಬರ್ತೈತ್ರಿ ಸರ್.
ಈಗ ನಮ್ದು ಕಬ್ಬಿನ ಒಳಗದು ಹಾಕ್ಬೋದು ಇಲ್ಲೂ ನಡೆಯಂಗಿಲ್ಲ. ಇಲ್ಲಿ ನಡೆಯಂಗಿಲ್ರಿ ಇದು ಅಷ್ಟ ಸಪ್ರೇಟ್ 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 ಮಾಡ್ಕೊಬೇಕು. ಯಾಕೆ ನೀವು ಫಸ್ಟ್ ಟೈಮ್ ಬೆಳೆದ್ರಿ, ಹಾನ್ರಿ. ಇನ್ನೂ ಅನುಭವ ತಗೋಬೇಕಾಗತ್ತೆ. ಹಾನ್ರಿ ಅಂತರ ಬೆಳೆ ಮಾಡ್ಬೇಕಾ ಇಲ್ಲು ಹಾನ್ ಮಾಡ್ರಿ ಏನಾಕೈತಿ ಮಾಡೋದು ನಾವು ಫಸ್ಟ್ ಟೈಮ್ ಬೆಳೆದಲ್ಲ ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ರಿ. ಹ್ಮ್. ಬಟ್ ಮಾಡಕ್ ಬರಂಗಿಲ್ಲ ಅನ್ಸ್ತೈತ್ರಿ ನಮಗ. ಇನ್ನೂ ಅದ್ರ ಬಗ್ಗೆ ನಮಗೂ ಮಾಹಿತಿ ಇಲ್ರಿ ಸರ್. ಇದು ಫಸ್ಟ್ ನೋಡೋಕೆ ಫಸ್ಟ್ ಟೈಮ್ ಒಂದು ಚೇರ್ ಬಂದಾರಲ್ಲಿ. ಇದು ಒಂದ್ 2 ಎಕರೆ ಹಾಕಿದಾರೆ ಇವ್ರ. ಇದು ಕಟಾಯಿ ಬಂದಂತ ಒಂದು ಚಿಯಾ ಬೆಳೆ. ಇದು ಎಲ್ಲಾರು ರೈತರ ರೀತಿ ನಮ್ ಬೆಳೀತಾ ಇದೀರಿ. ಫಸ್ಟ್ ಬೆಳೆಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಏನ್ ಮಾಡೋದು ತಿಳ್ಕೊರಿ, ಅಥವಾ ಬೆಳೆ ಬಗ್ಗೆ ಮಾಹಿತಿ ತಗೋರಿ. ಸಂಬಂಧಪಟ್ಟ ವಿಜ್ಞಾನ ಕೇಂದ್ರಗಳು ಇರ್ತಾವ, ಯಾರೊಬ್ರು ರೈತರು ಬರ್ತಿರ್ತಾರ, ಅವರು ಬೆಳೆದ ಕಾಸು ಹೇಳಿ ಮಾರ್ಕೆಟಿಂಗ್ ಮಾಡತ್ತಾರ. ಈ ಸಂಪೂರ್ಣವಾದ ಒಂದು ಮಾಹಿತಿ ತಗೊಂಡ್ಕ ಚಿಯಾ ಬೆಳೆದ್ರ ಒಂದು ಉತ್ತಮವಾದ ಬೆಳೆ ಅಂತ ಹೇಳ್ಬೋದು. ಸರ್ ಇಲ್ಲ ತಾವೊಂದು ಚಿಯಾ ಬೆಳ್ಕೊಂಡಿರಿ, ನಿಮ್ದು ಭೂಮಿ ಕಲ್ಲು ಭೂಮಿ ಟೈಪ್ ಕಲ್ ಮಿಕ್ಸ್ ಐತಿ. ಇದು ಯಾವ ಮಣ್ಣಿಗೆ ಹೆಸ, ಕೆಂಪು ಮಣ್ಣಿಗಳು ಅಥವಾ ಈ ನಮ್ಮ ಕರಿ ಮಣ್ಣಿಗಳು, ಮಣ್ಣಿಗೆ ಎಲ್ಲಿ ಜಾಸ್ತಿ? ಎರಿ ಮಣ್ಣ ಕರಿ ಮಣ್ಣ ಎಂತ ಇದಕ್ಕೆ ಜಾಸ್ತಿ ಬರ್ತದೆ ಸರ್. ಇದು ಎರಿ ನಮ್ದೇನ ಕಟಕ್ ಮಣ್ಣ ಐತಿ, ಇದಕ್ಕೆ ಜಾಸ್ತಿ ಬರಂಗಿಲ್ರಿ. ತೇವಾಂಶ ಹಿಡಿಂಗಿಲ್ರಿ, ಜಾಸ್ತಿ ನೀರ್ ಬೇಕಾಗ್ತೈತ್ರಿ. ಎರಿ ಮಣ್ಣ ಆದ್ರ ಅದ ಒಂದ್ ಸತಿ ನೀರ್ ಬಿಟ್ರಂತ 15-20 ದಿವಸ ಆದ್ರ ತೇವಾಂಶ ಹಿಡ್ಕೊಂಡಿರ್ತೈತಿ. ಅಂತ ಹೊಳಕ್ಕೆ ಜಾಸ್ತಿ ಇಳುವರಿ ಬರ್ತೈತ್ರಿ ಸರ್. ನೋಡಿ ಶಕ್ರೆ, ಇದೊಂದು 2 ಎಕರೆ ಚಿಯಾ ಬೆಳೆ ಬಯಲೊಂಗಲ್ ಅಂತ ಈ 100 ಗ್ರಾಮದಲ್ಲಿ ಬೆಳೆದಾರ. ಇದು ಕಲ್ಲು ಮಸಾರಿ ಭೂಮಿ ಐತದ. ಕಲ್ಲು ಮಸಾರಿ ಭೂಮಿ ಅಂದ್ರೆ ಸ್ವಲ್ಪ ಕಲ್ಲುನು ಜಾಸ್ತಿ ಐತಿ, ಅದ್ರಲ್ಲಿ ಇವ್ರು ಬೆಳೆದಾರ. ಸ್ವಲ್ಪ ಜಾಸ್ತಿ ತೇವಾಂಶದಲ್ಲಿ ಬೆಳೆದ್ರ ಸ್ವಲ್ಪ ಏನೋ ಜಾಸ್ತಿ ಇಳುವರಿ ಕೊಡ್ತೈತೆ ಅಂತ ಮಾಹಿತಿ ಹೇಳ್ತಾರೆ. ಅವರು ಫಸ್ಟ್ ಟೈಮ್ ಬೆಳೆದಾರ ಅಂತ ಸರಿಯಾಗಿ ಮಾಹಿತಿ ಅವ್ರಿಗೂ ಇಲ್ಲ. ನೋಡೋಣ ಮುಂದೂರ ಕಟಾವ ಅಂತ ಎಷ್ಟು ಕ್ವಿಂಟಲ್ ಆಕೈತಿ, ಅವ್ರು ಮಾರ್ಕೆಟಿಂಗ್ ಎಲ್ಲಿ ಮಾಡ್ಕೋತಾರ ನೋಡೋಣ. ಸರ್ ಲಾಸ್ಟ್ ಕೊನೆಯದಾಗಿ ನಮ್ಮ ರೈತರಿಗೆ ಈ ಚಿಯಾ ಬೆಳೆ ಬಗ್ಗೆ ಏನ್ ಹೇಳ್ತಾರೆ? ಚಿಯಾ ಬೆಳೆ ಬಗ್ಗೆ ಅಂದ್ರೆ ಸರ, ಅಲ್ಲಿ ಇದ ಖರ್ಚು ಕಡಿಮೆ ಸರ, ಲಾಭ ಜಾಸ್ತಿ ರೀ. ಅದ್ರ ಮಾರ್ಕೆಟಿಂಗ್ ಸಮಸ್ಯೆ ಅಷ್ಟೇ ಐತ್ರಿ ಸರ್. ನಾವು ಅದ ನಿರೀಕ್ಷೆ ಇಟ್ಕೊಂಡ ಬೆಳೆದಿವ್ರಿ. ನಮ್ದು ಈ ಭೂಮಿದಾಗ ಅಂತ ಯಾವ್ದ್ ಬೆಳಿ ಜಾಸ್ತಿ ಬರಂಗಿಲ್ರಿ. ನಾವ್ ಅದಕ್ಕ ನಾವ್ ಹಾಕಿ ಏನ್ ತಗೋದು ಇತರ ಇಂತ ಮಣ್ಣಿನಾಗ ಅಂತ ಹೇಳಿ ಇದರ ಹಾಕಿ ಕಾರ್ಸ ಏನ್ರ ಜಾಸ್ತಿ ಇರಂಗಿಲ್ಲ. ಒಂದ್ ಕಲ್ ಮಸಾರಿ ಭೂಮಿ ಅದ. ಹೌದ್ರಿ. ಇಂತ ಬೆಳೆ ಇಂತ ಜಾಗ ಅಂತೂ ಏನ್ ಒಂದ್ ಬೆಳ್ಕೊಂಡಿದ್ರಿ. ಹ್ಞೂನ್ರಿ. ನೋಡೋಕ ಒಂದು ಚಾ ಬಂದಾರ ಮಾರ್ಕೆಟಿಂಗ್ ನ ಮೇನ್ ಮೇಜರ್ ಆಗಿ ಹೊಳ್ಳ ಹೇಳ್ತಿರೋದು ಮಾರ್ಕೆಟ್. ನಾವ್ ಏನೋ ಮಾಡ್ಬೇಕಾದ್ರೂ ಇದನ್ನ ಚಾ ಸದ್ಯದ್ರೊಳಗ ನಮ್ಮ ಉತ್ತರ ಕಡೆ ಜಾಸ್ತಿ ಬೆಳೆಗಾರಲ್ಲ ಅನ್ನೋ ಉದ್ದೇಶದಿಂದ ನೀವು ಮಾರ್ಕೆಟ್ ಮಾಡ್ಕೊಂಡು ಚಿತ್ರದುರ್ಗಕ್ಕೆ ಹೋಗ್ಬೇಕು, ಒಂದು ಮೈಸೂರಿಗೆ ಹೋಗ್ಬೇಕಂತ ನಮ್ಮ ರೈತ ಹೇಳ್ತಾ ಇದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಇದ್ದವರು ಇವ್ರ ಕಾಂಟ್ಯಾಕ್ಟ್ ನಂಬರ್, ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನಿಮ್ಗೆ ಯಾರಾದ್ರೂ ಚಿಯಾ ಬೆಳೆನ ಖರೀದಿ ಮಾಡೋರಿದ್ರೆ, ಬೀಜ ಖರೀದಿ ಮಾಡೋದು ಅವ್ರಿಗೆ ತಿಳಿಸ್ರಿ. ಚಿಯಾ ಬೆಳೆ ಬೆಳೆಯೋರಿದ್ರೆ ಬೀಜಗಳು ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಸರ್ ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿ ಕೊಟ್ರಿ, ತಮ್ಮ ಧನ್ಯವಾದಗಳು. ಧನ್ಯವಾದ ಸರ್.